ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಸಿ ಎಸ್ ಕ್ರಿಯೇಷನ್. ಫ್ರೆಂಡ್ಸ್, ಇವತ್ತೊಂದು ಇನ್ಸ್ಟೆಂಟಾಗಿ ಯಾವುದೇ ಥರದ ಮಿಕ್ಸಿ ಯೂಸ್ ಮಾಡೋ ಹಾಗಿಲ್ಲ, ರುಬ್ಬೋ ಆಗಿಲ್ಲ, ಏನಿಲ್ಲ. ಒಂದ್ಸಲ ವಿಷಲ್ ಕೂಗಿಸ್ಕೊಂಡ್ರೆ ಸಾಕು, ಅಷ್ಟು ಚೆನ್ನಾಗಿ ಸಾಂಬಾರು ರೆಡಿಯಾಗುತ್ತೆ. ಏನಂದರೆ ಸೊಪ್ಪು ಬೇಳೆ ಅಂತ ಹೇಳ್ತಾರೆ. ಮೇಯ್ನ್ ಸಾಂಬಾರು ಬಂದಿದ್ದು ಸೊಪ್ಪು ಬೇಳೆ ಅಂತ, ಮಸೊಪ್ಪು ಕೂಡ ಅಂತಾರೆ. ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್. ಇದನ್ನು ಎಲ್ಲ ಸೊಪ್ಪಲ್ಲೂ ಮಾಡ್ಕೊಳ್ಬೋದು ಒಟ್ಟಿಗೆ ಸೇರಿ, ಇಲ್ಲ ಪಾಲಕ್ ಸೊಪ್ಪಲ್ಲಿ ಮಾಡ್ಕೊಬೋದು. ಇಲ್ಲಿ ನಾನು ಕೀರೆ ಸೊಪ್ಪು ತೊಗೊಂಡಿದ್ದೀನಿ, ಕೀರೆ ಸೊಪ್ಪಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 3ರಿಂದ 4 ಜನಕ್ಕೆ ಮಾಡ್ಕೊಳ್ತಾ ಇರೋದ್ರಿಂದ ಅರ್ಧ ಕಂತೆ ಸೊಪ್ಪು ತೊಗೊಂಡಿದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು, ಈ ಸೊಪ್ಪು ಕೀರೆ ಸೊಪ್ಪಿದು. ಇದನ್ನು ನೀಟಾಗಿ ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹಚ್ಕೊಂಡು ಬಿಸಿ ನೀರಿಗೆ, ಕುದಿಯೋ ನೀರಿಗೆ ಹಾಕ್ಕೊಳ್ಬೇಕು. ಯಾಕಂದರೆ ತಣ್ಣಗಿರೋ ನೀರಿಗೆ ಹಾಕ್ಕೊಟ್ಬಿಟ್ರೆ ಸೊಪ್ಪು ಬೇಗ ಬೇಯೋದಿಲ್ಲ ಅಂತ ಹೇಳ್ತಾರೆ. ಮತ್ತು 1 ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ, 1 ಈರುಳ್ಳಿ ಹಾಕ್ಕೊಳ್ಳಿ, ಮತ್ತು ಸ್ವಲ್ಪ ತೆಂಗಿನ ತುರಿ ತೊಗೊಳ್ಳಿ. ಅಂದರೆ ಒಂದು ಅರ್ಧ ಬೌಲಷ್ಟು ತೆಂಗಿನ ತುರಿ ಹಾಕ್ಕೊಳ್ಳಿ. ಮತ್ತು ನಾನಿಲ್ಲಿ ಸ್ವಲ್ಪ ಮಿಕ್ಸೆಡ್ ಆಗಿರಲಿ ಅಂತೇಳಿ ಇದ್ಕಿದ ಬೇಳೆ, ಅಂದರೆ ಅವರೆಕಾಳು, ಹಸಿ ಅವರೆಕಾಳನ್ನ ಚಿಲುಕ್ಸ್ಬಿಟ್ಟು ಮಾಡಿರ್ತಾರಲ್ಲ, ಆ ಬೇಳೆ ಇತ್ತು, ಅದನ್ನು ತೊಗೊಂಡೆ. ಅದು ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ತೊಗರಿಬೇಳೆ ಸ್ವಲ್ಪ ತೊಗೊಳ್ತಾ ಇದ್ದೀನಿ. 2 ಕಾಂಬಿನೇಷನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸೊಪ್ಪು ಬೇಳೆಗೆ ಮತ್ತು ಅವರೆಬೇಳೆನೂ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಒಂದ್ಸಲ ಅವರೆಬೇಳೆ ಹಾಕ್ಬಿಟ್ಟು ಮಾಡಿ ತೋರಿಸ್ತೀನಿ, ಚೆನ್ನಾಗಿರುತ್ತೆ. 2 ಟೇಬಲ್ ಸ್ಪೂನಷ್ಟು ಮನೆಯಲ್ಲೇ ಮಾಡಿದಂಥ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಕುದೀತಾನೆ ಇದೆ, ಬೇಗ ಆಗುತ್ತೆ ಫ್ರೆಂಡ್ಸ್ ಕುದಿಯೋ ನೀರಿಗೆ ಹಾಕಿದ್ರೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು 4ರಿಂದ 5 ವಿಷಲ್ ಬರ್ಸ್ಕೊಳ್ಬೇಕು. ಯಾಕಂದರೆ ಸೊಪ್ಪು ಎಲ್ಲ ನೀಟಾಗಿ ಮೊಸಪ್ಪು ಮಾಡ್ತಾ ಇರೋದ್ರಿಂದ, ಅಂದರೆ ಸೊಪ್ಪು ಬೇಳೆ ಅಂದರೆ ಮೊಸಪ್ಪು ಅಂತ. ಒಂದು 4-5 ವಿಷಲ್ ಬಂದರೆ ಚೆನ್ನಾಗಿ ಮಸಿಯೋ ಅವಶ್ಯಕತೆ ತುಂಬ ಇರೋದಿಲ್ಲ. ಅದಕ್ಕೋಸ್ಕರನೇ ಚೆನ್ನಾಗಿ ಅದ್ರ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಅದು ವಿಷಲ್ ಬರೋ ಅಷ್ಟೊತ್ತಿಗೆ ಒಂದು ಬಾಣಲಿ ಬಿಸಿಗೆ ಇಟ್ಕೊಂಡು ಸಾಟ್ ಸಿಡಿದ್ಮೇಲೆ ಬೆಳ್ಳುಳ್ಳಿ, ಕರಿಬೇವು ಸೇರಿಸ್ಕೊಂಡು ಲೋ ಫ್ಲೇಮ್ನಲ್ಲೇ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು 1 ಟೇಬಲ್ ಸ್ಪೂನು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಜೀರಿಗೆನ ಬೇಯಿಸೋಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು, ಅಂದರೆ ಕುಕ್ಕರಿಗೆನೆ, ಇಲ್ಲ ಈ ಥರ ಒಗ್ಗರಣೆಗೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಯಾವ ಥರ ಬೇಕಾದರೂ ಹಾಕ್ಕೊಳ್ಬೋದು ನೀವು. ನೋಡಿ, ಒಗ್ಗರಣೆ ರೆಡಿ ಆಗಿದೆ. ಇವಾಗ ವಿಷಲ್ಲು ಕೂಡ ಬಂದಿದ್ದು ಆರಿದ್ಮೇಲೆ ಈಗ ನಾವು ಟೊಮೊಟೊ ಎತ್ಕೊಳ್ಬೇಕು. ಯಾಕಂದರೆ ಟೊಮೊಟೊ ಹಾಗೆ ಹಾಕಿದ್ವಲ್ಲ, ಸ್ಮ್ಯಾಶ್ ಮಾಡ್ಕೊಳ್ಬೇಕು ಸ್ವಲ್ಪ. ಅದನ್ನ ಮೇಲ್ಗಡೆ ತುಕ್ಕು ಏನು ಸಿಪ್ಪೆ ಥರ ಇರುತ್ತೆ ಅದನ್ನು ತೆಗೆದ್ಬಿಟ್ಟು ಇದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಬೇಕು. ನಾನಿಲ್ಲಿ 3ರಿಂದ 4 ಜನಕ್ಕೆ ಅಷ್ಟೇ ಮಾಡ್ತಾಯಿರೋದು, ಅದಕ್ಕೆ ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಕಂದರೆ ನೀವು ಇದಕ್ಕಿಂತ ಡಬಲ್ ತೊಗೊಂಡ್ರೆ ಆಗುತ್ತೆ. ನೋಡಿ, ಟೊಮೊಟೊನ ಈ ಥರ ತೊಗೊಂಡು ಆರಿಸ್ಕೊಂಡು ನೀಟಾಗಿ ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳಿ. ಸ್ಮ್ಯಾಶ್ ಮಾಡಾದಮೇಲೆ ಅದನ್ನು ನೀಟಾಗಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಸರಿ ಇದೆಯಾ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಥರ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಸೊಪ್ಪಂದು ಕಡ್ಡಿ ಏನಾದರೂ ಸ್ವಲ್ಪ ಇದ್ದರೆ ಸ್ಮ್ಯಾಶ್ ಆಗಲಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಮತ್ತು ಬೇಳೆ ನೀಟಾಗಿ ಅದು ಕೂಡ ಇದಾದರೆ ಚೆನ್ನಾಗಿ ಬರುತ್ತೆ ಅಂತೇಳಿ ಇವಾಗ ಒಗ್ಗರಣೆ ಸೇರಿಸ್ಕೊಂಡು ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮುದ್ದೆ, ಅನ್ನ, ಸಾಂಬಾರಿಗೆ ಎಲ್ಲ ಅದಕ್ಕೂ ಸೂಪರ್ ಕಾಂಬಿನೇಷನ್ ಮತ್ತು ಬೇಗ ಆಗುತ್ತೆ. ಥ್ಯಾಂಕ್ ಯು.